ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಪಾಕ್ ವಾಯುಸೇನೆಗೆ ಭಾರತ ದಿಟ್ಟ ಉತ್ತರವನ್ನ ನೀಡಿತು. ಅತ್ತ ಉರಿಗಡಿಯಲ್ಲೂ ಕೂಡ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಗಡಿಯಲ್ಲಿ ಸೇನೆಯನ್ನ ಈಗಾಗಲೇ ಜಮಾವಣೆಗೊಳಿಸಲಾಗಿದ್ದು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯುದ್ಧದ ವಾತಾವರಣ ಈಗ ನಿರ್ಮಾಣವಾಗಿದ್ದು ಪಾಕ್ ನಡೆಸಿದಂತಹ ವಾಯುಸೇನೆಯ ದಾಳಿಗೆ ಭಾರತ ಕೂಡ ವಾಯುಸೇನೆ ಈಗಾಗಲೇ ದಿಟ್ಟ ಉತ್ತರವನ್ನ ನೀಡಿದೆ. ಪಾಕ್ನ F-16 ಯುದ್ಧ ವಿಮಾನವನ್ನ ಈಗಾಗಲೇ ಹೊಡೆದುರುಳಿಸಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ಭಾರತದ MiG-21 ವಿಮಾನವನ್ನ ಕೂಡ ಈಗಾಗಲೇ ಪಾಕಿಸ್ತಾನ ಸೇನೆಯಿಂದಾಗಿ ಈ ಒಂದು ಗಲಾಟೆಯಲ್ಲಿ ಈಗಾಗಲೇ ವಿಮಾನ ಪತನವಾಗಿದೆ. ಅತ್ತ ಉರಿ ಗಡಿ ಸೆಕ್ಟರ್ ಅಲ್ಲೂ ಕೂಡ ಈಗಾಗಲೇ ಭಾರಿ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗ್ತಾ ಇತ್ತು. ಯುದ್ಧ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ. ಉರಿ ಸೆಕ್ಟರ್ ನಲ್ಲಿ ಭಾರಿ ಸಂಖ್ಯೆಯಲ್ಲಿ ಸೇನೆಯನ್ನ ಜಮಾವಣೆ ಮಾಡಲಾಗಿದೆ. ಸೇನಾ ತುಕಡಿಗಳನ್ನ ಭಾರತೀಯ ಸೇನೆ ಭಾರಿ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದೆ. ಈ ಸಂದರ್ಭದಲ್ಲಿ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಈ ಹಿನ್ನೆಲೆಯಲ್ಲಿ ಉರಿ ಸೆಕ್ಟರ್ ಅಲ್ಲೂ ಕೂಡ ಭಾರಿ ಸಂಖ್ಯೆಯಲ್ಲಿ ಸೇನೆಯನ್ನ ಜಮಾವಣೆ ಮಾಡುವುದರ ಮೂಲಕ ಭಾರತ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಯಾವುದೇ ಸಂದರ್ಭದಲ್ಲೂ ಎಂತಹ ಸಿಚುವೇಶನ್ ಬಂದರೂ ಕೂಡ ಅದನ್ನ ಎದುರಿಸೋದಿಕ್ಕೆ ಪ್ರತ್ಯುತ್ತರವನ್ನ ನೀಡೋದಿಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿದೆ ಭಾರತದ ಸೇನೆ. ಪಾಕ್ ವಾಯು ಸೇನೆಗೆ ಈಗಾಗಲೇ ದಿಟ್ಟ ಉತ್ತರವನ್ನ ನೀಡುವುದರ ಮೂಲಕ F-16 ವಿಮಾನವನ್ನ ಹೊಡೆದುರುಳಿಸಿದೆ ಭಾರತದ ವಾಯುಸೇನೆ. ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ವಾತಾವರಣವೇ ಆಲ್ರೆಡಿ ಈಗ ನಿರ್ಮಾಣ ಆಗಿದೆ. ಒಂದು ಕಡೆ ಈಗಾಗಲೇ ಕದನ ವಿರಾಮ ಉಲ್ಲಂಘನೆ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನ ನಿನ್ನೆಯಿಂದಲೂ ಕೂಡ ಮಾಡ್ತಾನೆ ಇದೆ. ಇವತ್ತು ಬೆಳಗ್ಗೆ ಕೂಡ ಪಾಕಿಸ್ತಾನದ ವಾಯುಸೇನೆ ಈಗಾಗಲೇ ಭಾರತದ ವಾಯು ಗಡಿಯ ಒಳಗಡೆ ಬಂದು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಅದರಲ್ಲೂ ಕೂಡ ವಾಯುಸೇನೆಯ ಒಂದು ಹೊಡೆದಾಟವನ್ನು ನಾವು ಗಮನಿಸಿದ್ವಿ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಭಾರತದ ವಾಯುಸೇನೆ ಹೊಡೆದುರುಳಿಸಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವಂತಹ ರವೀಶ್ ಕುಮಾರ್ ಹೇಳಿರುವ ಪ್ರಕಾರ MiG-21 ಅನ್ನುವಂತಹ ಯುದ್ಧ ವಿಮಾನ ಈಗಾಗಲೇ ನಾಶವಾಗಿದೆ. ಒಬ್ಬ ಪೈಲಟ್ ಇದರಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಹೇಳಿದ್ದಾರೆ. ಒಂದು MiG-21 ಯುದ್ಧ ವಿಮಾನ ಪತನವಾಗಿದ್ದು ಭಾರತದ ಪೈಲಟ್ ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕುವಂತಹ ಪ್ರಯತ್ನಗಳು ಆಗ್ತಾ ಇದೆ, ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹೇಳಿದ್ದಾರೆ. ಆದ್ರೆ ಪಾಕಿಸ್ತಾನ ಈಗಲೇ ತಮ್ಮ ವಶದಲ್ಲಿದ್ದಾನೆ ಒಬ್ಬ ಪೈಲಟ್ ಅನ್ನೋದನ್ನ ಹೇಳಿಕೊಂಡಿದೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಪರಿಶೀಲನೆಯಲ್ಲಿ ಭಾರತ ತೊಡಗಿಸಿಕೊಂಡಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.